ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಒಂದೇ ಸ್ಟೆಪ್ಪಲ್ಲಿ ಮಲ್ಟಿ ಕಲರಲ್ಲಿ ಒಂದೇ ದಿನದಲ್ಲಿ 1-3 ಅಥವಾ 9 ಸೀರೆಗೆ ಕೂಡ ಈ ಡಿಸೈನ್ ಹಾಕಿ ನೀವು ಮುಗಿಸ್ಬೋದು. ಅಷ್ಟು ಈಸಿಯಾಗಿ ಹಾಕುವಂಥ ಡಿಸೈನ್ ಹಾಕ್ತಾ ಇದ್ದೀನಿ. ಅದು ಮಲ್ಟಿ ಕಲರಲ್ಲಿ ಹಾಕ್ತಾ ಇದ್ದೀನಿ. ಯಾಕಪ್ಪ ಮಲ್ಟಿ ಕಲರಲ್ಲೇ ಹಾಕ್ತಾ ಇದ್ದೀನಿ? ಸ್ಯಾರಿ ಕಲರ್ ಕಾಂಬಿನೇಷನ್ ನೀವು ನೋಡ್ಕೋಬೋದು. ಬ್ಲೂ ಮತ್ತು ಫುಲ್ ಡಾರ್ಕ್ ರಾಣಿ ಪಿಂಕ್ ಇದೆ. ಬಟ್ ಫ್ಲವರ್ಸ್ ಎಲ್ಲ ತುಂಬ ಪಿಂಕು ಮತ್ತು ಯೆಲ್ಲೋ, ಗ್ರೀನ್ ಎಲ್ಲ ಕಾಂಬಿನೇಷನಲ್ಲಿ ಫ್ಲವರ್ಸ್ ಇರೋದ್ರಿಂದ ಹಾಕ್ತಾ ಇಲ್ಲ. ಬಟ್ ನನಗೆ ಎಕ್ಸಿಟ್ ಆಗಿ ಇದು ಕಲರ್ ಪರ್ಫೆಕ್ಟ್ ಆಗಿ ನನಗೆ ಕಲರ್ ಸಿಕ್ಕದೆ ಕಾರಣ. ಸೊ ಸ್ಯಾರಿಲಿ ಆಲ್ರೆಡಿ ಎಲ್ಲ ಕಲರ್ ಇರೋದ್ರಿಂದ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಮಲ್ಟಿ ಕಲರ್ಲೇ ಹಾಕ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ಡಿಸೈನ್ ಇಷ್ಟ ಆಗಿದ್ದರೆ ಎರಡೇ ಕಲರ್ಲಿ ಕೂಡ ನೀವು ಹಾಕೋಬೋದು. ಬಟ್ ನನಗೆ ದಾರ ಸಿಕ್ಕಿಲ್ಲ ಅಂದ್ಕೋಕ್ಕೆ ಫ್ಲವರ್ಸ್ ಇರೋ ಕಾರಣ ನಾನು ಈ ಡಿಸೈನ್ನ ಮಲ್ಟಿ ಕಲರಲ್ಲೇ ಹಾಕ್ತಾ ಇದ್ದೀನಿ. ತುಂಬ ಈಸಿ ಡಿಸೈನು. ಹಾಗೆ ಮೇನ್ ಆಗಿ ಇದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಟ್ರೆಂಡಿಂಗ್ನಲ್ಲಿ ಡಿಸೈನ್ ಯಾವುದಾದ್ರೂ ಈಸಿ ಇದೆ ಅಂತ ಸಿಂಪಲ್ ಡಿಸೈನ್ ಅಂತ ನೋಡಿ ಇದೇ ಡಿಸೈನೇ ಬರುತ್ತೆ. ತುಂಬ ದಿನದಿಂದ ಆಯಿತು ಹಾಕಬೇಕು ಅಂದ್ಕೊಂಡೆ, ಹಾಕೋಕ್ಕಾಗಲಿಲ್ಲ. ಬಟ್ ಇವತ್ತು ಒಂದು ಲೈಟ್ ವೆಯ್ಟ್ ಆಗಿರುವಂಥ ಫ್ಯಾನ್ಸಿ ಸೀರೆಗೆ ಸಿಂಪಲ್ಲಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದು ಸಿಂಪಲ್ ಡಿಸೈನ್ ಆದರೂ ಕೂಡ ಮಲ್ಟಿ ಕಲರಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಲ್ಟಿ ಕಲರಲ್ಲಿ ಈ ಒಂದು ಡಿಸೈನ್ನ ಹಾಕ್ತಾ ಇದ್ದೀನಿ. ಮೇಯ್ನಾಗಿ 3 ಕಲರ್ ತೊಗೊಂಡಿದ್ದೀನಿ. ಡಿಸೈನ್ ಹಾಕೋದಕ್ಕೆ ಕುಚ್ಚು ಬಂದು ಈ ಒಂದು ಕಲರ್ಲೆ ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ. ಈ ಥರ ಕೆಲವೊಂದು ಸತಿ ಥ್ರೆಡ್ ಸಿಗಲಾರ್ದಾಗ ನಾವು ವರ್ಕ್ ಮಾಡ್ತೀವಿ, ನಮ್ಮ ಹತ್ರ ಆಲ್ಮೋಸ್ಟ್ ತುಂಬ ಥ್ರೆಡ್ ಉಳಿದಿರುತ್ತೆ. ಈ ಥರ ಎಲ್ಲ ಕಲರಲ್ಲಿ ನೀವು ಹಾಕಿ ನೋಡಿ, ದಾರನೂ ಸ್ವಲ್ಪ ಖಾಲಿ ಆದಂಗೆ ಆಗುತ್ತೆ. ನಮಗೂ ಕೂಡ ಒಂದು ಡಿಫ್ರೆಂಟ್ ಲುಕ್ ಡಿಸೈನ್ ಕೂಡ ಆಗುತ್ತೆ. ಒಂದು ರೀತಿ ಡಿಫ್ರೆಂಟಾಗಿ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ದಾರ ಸಿಗಲಾರದ ಒಂದು ಟೈಮ್ನಲ್ಲಿ ಈ ರೀತಿ ಐಡಿಯಾಗಳನ್ನ ಮಾಡಿಕೊಂಡು ನೀವು ಡಿಸೈನ್ನ ಕಸ್ಟಮರ್ಗೆ ಹಾಕಿ ಕೊಡ್ಬೋದು. ತುಂಬ ಫಾಸ್ಟಲ್ಲಿ ಆಗುತ್ತೆ. ಇದಕ್ಕೆ ಗೋಲ್ಡ್ ಕಲರ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಆ ಬೀಡ್ಸ್ ಇಲ್ಲದೆ ಹಾಕ್ಕೊಂಡು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದಕ್ಕೆ ಬೀಡ್ಸ್ಗಳನ್ನ ಹಾಕ್ತಾ ಇದ್ದೀನಿ ನಾನು. ಈ ಥರ ರೌಂಡ್ ಶೇಪ್ ಇರುವಂಥದ್ದು ಬಿಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ಬೇಗದೆ ಡಿಸೈನ್ ಇರುವಂಥ ಬೀಡ್ಸ್ ಕೂಡ ತೊಗೊಳ್ಳಿ. ಇದು ಪ್ಲೇನ್ ಆಗಿದೆ, ಡಿಸೈನ್ ಬೀಡ್ಸ್ ಕೂಡ ನೀವು ತೊಗೋಬೋದು. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ದಾರ ಕಂಪ್ಲೀಟಾಗಿ ಎಲ್ಲ ಕಲರು ದಾರ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಹಾಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಜಿಗ್ಜಾಗ್ ಬಂದು ಸ್ವಲ್ಪ ಕ್ರಾಸಲ್ಲಿ ಮಾಡ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ಪ್ಲೇಸ್ ಬಿಟ್ಬಿಟ್ಟು ಥ್ರೆಡನ್ನು ಎಳ್ಕೊಂಡಿದ್ದೀನಿ. ಸೊ ಇದು ಕ್ರಾಸಲ್ಲಿ ಅವರು ಫೋಲ್ಡ್ ಮಾಡಿದ್ದಾರೆ ಸೀರೆನ, ಹಾಗಾಗಿ ನಾನು ಇಲ್ಲಿಂದ ಶುರು ಮಾಡಿದ್ದೀನಿ. ಮತ್ತು ಪಕ್ಕದಲ್ಲೇ ಇನ್ನೂ ಒಂದು ಲಾಕ್. ಸೊ ಕಂಪ್ಲೀಟಾಗಿ ಎಲ್ಲ ಕಲರ್ ದಾರ 8 ಎಳೆ ದಾರ ತೊಗೊಂಡಿದ್ದೀನಿ ನಾನಿಲ್ಲಿ. ತುಂಬ ಸ್ಮಾಲ್ ಡಿಸೈನು, ಹೆವಿ ವರ್ಕ್ ಇಲ್ಲ, ಬೇಗ ಆಗೋಗ್ಬಿಡುತ್ತೆ. ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ನೋಡಿ 1-2 ಚೈನ್ಸನ್ನು ಮಾಡ್ಕೋಬೇಕು. 2 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಪಕ್ಕದಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ 2ರಿಂದ 1 ಸತಿ ಮತ್ತು 2ರಿಂದ 1 ಸತಿ ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗುತ್ತೆ. ಈ ಥರ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ 1 ಸತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ, ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಇಲ್ಲಿ ಈ ಚೈನ್ ಕೌಂಟ್ ತೊಗೊಂಡು 3 ಟೈಮ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. 3 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಈ 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಕರೆಕ್ಟಾಗೆ ಈ ಥರ ಇಟ್ಕೊಂಡಾಗ ಇಲ್ಲಿ ನೀಡಲ್ ಮೇಲೆ ದಾರ ಎಲ್ಲಿ ಇದೆಯೋ ಆ ಒಂದು ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಎಷ್ಟು ಲೆಂತಿಯಲ್ಲಿ ಡಬಲ್ ಕ್ರೋಶೆ ಕಂಬನ ಹಾಕಿದೆಯೋ ಅದೇ ಒಂದು ಲೆಂತಲ್ಲಿ ನೆಕ್ಸ್ಟ್ ಕೂಡ ನೀವು ಅದೇ ಒಂದು ಲೆಂತಿಗೆ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕಾಗತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದ ಪಾಯಿಂಟಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಇನ್ನೊಂದು ಡಬಲ್ ಕ್ರೋಶೆ ಕಂಬ. ಇಲ್ಲಿ ಬಂದು 4 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲೇ ನಾನು ಗೋಲ್ಡ್ ಕಲರ್ ಬೀಡನ್ನು ತೋರಿಸಿದ್ನಲ್ಲ, ಇಲ್ಲಿ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ತೊಗೊಂಡ್ರು ನಡೆಯುತ್ತೆ. ಡ್ರಮ್ ಬೀಡ್ಸ್ ಸಿಗುತ್ತಲ್ಲ ಸ್ಮಾಲ್ ಸೈಜಲ್ಲಿ, ಆ ಬೀಡ್ಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಒಂದು ಬೀಡ್ಸ್ ಹಾಕಿದ ಮೇಲೆ ಇಲ್ಲಿ ಬೀಡ್ ಲಾಕ್ ಹಾಕೋದು ಬೇಡ, ಹಾಗೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊಳ್ಳಿ. ಇದೇ ರೀತಿ ಗ್ರಿಪ್ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಅದು ಎಕ್ಸಾಕ್ಟಾಗಿ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ
ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಈಗಂತೂ ತುಂಬಾ ಕುಚ್ಚು ಟ್ರೆಂಡ್ನಲ್ಲಿ ನಡೀತದೆ. ನಾರ್ಮಲ್ ಆಗಿ ಸೀರೆ ಎಷ್ಟು ಕಾಸ್ಟ್ಲಿದಾಗಿರ್ಬೋದು, ಕಡಿಮೆ ರೇಟಿಂದ ಯಾವುದೇ ಸೀರೆ ಆಗಿರ್ಬೋದು, ಬಟ್ ಕುಚ್ಚು ಇಲ್ಲದೇ ಸೀರೆ ಉಟ್ಕೊಳ್ಳೋದಕ್ಕೆ ತುಂಬಾ ಬೋರ್ ಅನಿಸುತ್ತೆ. ಅಷ್ಟು ಇಷ್ಟ ಆಗಿದೆ ಎಲ್ಲರಿಗೂ ಕುಚ್ಚು ಅನ್ನೋದು. ಸೊ ಈಗ ನಾರ್ಮಲಾಗಿ ತೊಗೊಂಡಿರೋಂಥ ಫ್ಯಾನ್ಸಿ ಸೀರೆಗೆ ಕೂಡ ಕುಚ್ಚನ್ನು ಹಾಕ್ಸ್ಕೊಂಡೇ ಉಟ್ಕೊತಾ ಇದ್ದಾರೆ. ಸೊ ಇವತ್ತು ಕೂಡ ಅಷ್ಟೇ ಫ್ಯಾನ್ಸಿ ಸೀರೆಗೇ ಡಿಸೈನ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ಲು, ಯಾಕಂದರೆ ಕೆಲವು ಜನ ಏನು ಮಾಡ್ತಾರೆ ಅಂದರೆ ನಾರ್ಮಲ್ ಸೀರೆ ಎಲ್ಲ ಇದಕ್ಕೆಲ್ಲ ಹೆವಿಯಾಗಿ ವರ್ಕ್ ಬೇಡ, ಸಿಂಪಲ್ ಡಿಸೈನ್ಸ್ ಹಾಕ್ಕೊಂತ ಸೆಲೆಕ್ಟ್ ಮಾಡ್ಕೊತಾ ಇರ್ತಾರೆ. ಸೊ ಅಂಥ ಒಂದು ಫ್ಯಾನ್ಸಿ ಸೀರೆಗೆ ಈ ಥರ ಸಿಂಪಲ್ ಆಗಿರುವಂಥ ಡಿಸೈನ್ಸ್ ಹಾಕು ಅನಿಸುತ್ತೆ. ಖಂಡಿತವಾಗ್ಲೂ ಅನಿಸುತ್ತೆ, ನೀವು ಕೂಡ ಟ್ರೈ ಮಾಡಿ. ಚಿಕ್ಕ ಚಿಕ್ಕ ಬಾರ್ಡರ್ ಸೀರೆಯೂ ಕೂಡ ತುಂಬಾ ಮ್ಯಾಚಿಂಗ್ ಆಗುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಈಗ ಮತ್ತೆ ನೋಡಿ, ಇಲ್ಲಿ 4 ಬರೀ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ 3 ಚೈನ್ ಹಾಕಿದ ಮೇಲೆ ಇಲ್ಲಿ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡ್ಕೋಬೇಕು. ಮೇಲೆ ಮಾಡಿಕೊಂಡು ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್ಸನ್ನ ತೊಗೊತಾ ಇದ್ದೀನಿ. ಮತ್ತು ಒಂದು ಬೀಡ್ಸನ್ನ ಹಾಕಿಬಿಟ್ಟು ಬೀಡ್ ಹಾಕೋದು ಬೇಡ, ಹಾಗೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ, ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋಣ. ಎಷ್ಟುವರೆಗೆ ಹಾಕಿ ಯಾವ ಥರ ದಾರ ಚೇಂಜ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತೀನಿ. ಇದು ಬಂದು ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೀವು ಬೇಕಿದ್ರೆ ಮಾರ್ಕ್ ಮಾಡಿಕೊಂಡು ಕೂಡ ವರ್ಕ್ ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಕ್ರೋಶೆ ಹಾಕಿ ಎಕ್ಸ್ಪೀರಿಯೆನ್ಸ್ ಇದೆ, ನಮಗೆ ಅವಶ್ಯಕತೆ ಇಲ್ಲ ಅನ್ನೋರಾದರೆ ಅಂಜಾದ ಮೇಲೆ ಹಾಕಿಬಿಟ್ಟು ಕಲರ್ ದಾರನ ಚೇಂಜ್ ಮಾಡಿಕೊಂಡು ವರ್ಕನ್ನು ನೀವು ಹಾಕ್ಕೋಬೋದು. ಕೆಲವೊಬ್ಬರಿಗೆ ಮೆಜರ್ಮೆಂಟ್ ಗೊತ್ತಾಗಲ್ಲ ಹೇಗೆ ಅಂತಂದರೆ, ಇದಕ್ಕೇನು ಅಂತ ಪರಿ ಏನು ಮೆಜರ್ಮೆಂಟ್ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಇದಕ್ಕೆ ಆಲ್ರೆಡಿ ನಾವು ಆಚ್ಗಳು ಹಾಕಿರ್ತೀವಲ್ಲ, ಆ ಆಚ್ ಕೌಂಟಲ್ಲಿ ಕೂಡ ನೀವು ನೋಡಿಕೊಂಡು ಪಲ್ಲುಗೆ ಡಿಸೈನ್ನ ನೀವು ಟ್ರೈ ಮಾಡ್ಕೋಬೋದು. ಮತ್ತು ಸೇಮ್ 4 ಡಬಲ್ ಕ್ರೋಶೆ ಕಂಬ ಮತ್ತು ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನಾನು 5 ಬೀಡ್ಸ್ಗಳನ್ನ ಹಾಕಿದ್ದೀನಿ. 1 2 3 4 5 ಕುಚ್ಚು ಕಟ್ಟು ಕೊಡೋದಷ್ಟೇ. 1 2 3 4 5 6ನೇದಕ್ಕೆ ನಾನಿಲ್ಲಿ ಕುಚ್ಚು ಕಟ್ಟೋದಕ್ಕೆ ಚೈನ್ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ದಾರನ ಕಟ್ ಮಾಡಿಕೊಂಡು ಈಗ ನಾನು 2ನೇ ದಾರ ಅಂದರೆ ಸೇಮ್ ದಾರ ಏನು ಚೇಂಜ್ ಮಾಡ್ತಾಯಿದ್ದೀನಿ ಅಲ್ವಾ, ಗ್ರೀನ್ ಕಲರ್ ದಾರನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಕುಚ್ಚು ಎಲ್ಲಿ ಬರುತ್ತೋ ಅಲ್ಲಿ ದಾರನ ಜಾಯಿಂಟ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಥರ ನಾಟ್ ಹಾಕ್ಕೊಳ್ತೀವಲ್ವ, ಆ ಗಂಟು ಹಾಗೆ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ವ, ಕುಚ್ಚನ್ನು ಕಟ್ತೀವಲ್ವ, ಆ ಕುಚ್ಚು ಒಳಗಡೆ ಕವರ್ ಆಗಿಬಿಡುತ್ತೆ. ನಿಮಗೆ ಎಲ್ಲಿ ಮತ್ತೆ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಂಥ ಕೆಲಸ ಇರೋದಿಲ್ಲ. ಇಲ್ಲಿ ಕುಚ್ಚಿಗೆ ಚೈನ್ ಮಾಡ್ಕೊಳ್ಳೋದ್ರಿಂದ ನಾನು ಏನು ಮಾಡಿದ್ದೀನಿ ನೋಡಿ, ಕುಚ್ಚು ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು, ಅಂದರೆ ಚೈನ್ ಹಾಕೋದಕ್ಕೆ ಮುಂಚೆನೇ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇನ್ನು ಎಕ್ಸ್ಟ್ರಾ ಥ್ರೆಡ್ ಇಷ್ಟು ಉಳ್ಕೊಂಡಿದೆ. ಈಗ ಅದು ಚೈನ್ ಹಾಕೋದ್ರಲ್ಲಿಗಳಿಗೆ ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. 1 ಚೈನ್ 2 ಚೈನ್ 3 ಚೈನ್ ನೀವು ನೋಡ್ಕೋಬೋದು. 3 ಚೈನ್ ಕರೆಕ್ಟಾಗಿ ಬಂದಿದೆ. ಥ್ರೆಡ್ಡು ಕುಚ್ಚೊಳಗಡೆ ಕವರ್ ಆಗಿಬಿಡುತ್ತೆ. ಈಗ ಮತ್ತೆ ಗ್ರೀನ್ ಕಲರ್ ದಾರ ಇಲ್ಲಿ ನೀಡಲ್ ಮೇಲೆ ಇದೆ. ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಕರೆಕ್ಟಾಗಿ ಮೆಜರ್ಮೆಂಟನ್ನು ನೋಡ್ಕೊಂಡ್ಬಿಟ್ಟು ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು 4 ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು, ಮತ್ತು ಒಂದು ಬೀಡ್ಸನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಟೋಟಲಾಗಿ 5 ಬೀಡ್ಸ್ಗಳ ಹಾಕೋವರೆಗೂ ರೆಡ್ ಕಲರ್ ಅಂದರೆ ಪಿಂಕ್ ಕಲರ್ ದಾರ ಯೂಸ್ ಮಾಡಿದ್ದೀನಿ. ಈಗ ಗ್ರೀನ್ ಅಷ್ಟೇ ಸೇಮ್ 5 ಬೀಡ್ಸ್ ಬರೋವರೆಗೂ ಇದೇ ರೀತಿ ವರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಮತ್ತೆ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್ಸು, ಮತ್ತು ನೀಡಲ್ ಮೇಲೆ ದಾರ, ಮತ್ತು ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು 4 ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿಬಿಟ್ಟು ಮತ್ತೆ ನೆಕ್ಸ್ಟ್ ಇನ್ನೊಂದು ದಾರನ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೂಡ ನಾನು 5 ಗೋಲ್ಡ್ ಕಲರ್ ಬೀಡ್ಸನ್ನು ಹಾಕಿಬಿಟ್ಟು ಕುಚ್ಚು ಕಟ್ಟೋದ್ರಲ್ಲಿ ಬಂದಿದ್ದೀನಿ. ನೋಡ್ತಾ ಇರ್ಬೋದು, 2 ಕಲರಲ್ಲಿ ವರ್ಕ್ ಆಗಿದೆ. ಈಗ 3ನೇ ಕಲರ್ ದಾರ ಬಂದು ಮತ್ತೆ ಸೇಮ್ ಕುಚ್ಚು ಎಲ್ಲಿ ಬರುತ್ತೋ ಅಲ್ಲಿಗೆ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಸ್ಯಾರಿಲಿರುವಂಥ ಯೆಲ್ಲೋ ಕಲರ್ ಗೋಲ್ಡ್ ಕಲರ್ ದಾರನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಕುಚ್ಚು ಹತ್ರನೇ ದಾರ ಬರೋ ಮಾಡ್ಕೊಂಡ್ಬಿಟ್ಟು ಮತ್ತು ನೀಡಲ್ ಮೇಲೆ ಒಂದು ಬರೀ ದಾರ ಸುತ್ತಕೊಂಡು ಮತ್ತು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ನಾಲ್ಕು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಬೀಡ್ಸನ್ನ ಆ್ಯಡ್ ಮಾಡಿಕೊಂಡು ಸೊ 3 ಕಲರಲ್ಲಿ ವರ್ಕ್ ಅನ್ನೋದು ಮಾಡ್ಕೊಂಡು ಹೋಗ್ತೀನಿ. ದಾರ ಚೇಂಜ್ ಮಾಡಿದ್ದೀನಿ ಅಷ್ಟೇ, ವರ್ಕ್ ಅಂತೂ ಏನೂ ಚೇಂಜಸ್ ಇಲ್ಲ. ಸಿಂಪಲ್ಲಾಗಿ 4 ಡಬಲ್ ಕ್ರೋಶೆ ಹಾಕ್ಕೊಂಡ್ಬಿಟ್ಟು ಬೀಡ್ಸನ್ನು ಹಾಕಿ ಒಂದು ಆಚೆಗೆ ಬೀಡ್ಸು ಒಂದು ಆಚೆಗೆ
ಚೈನ್ ಹಾಕ್ಕೊಂಡು ಹೋಗ್ಬಿಟ್ಟು ಕುಚ್ಚು ಕಟ್ಕೊಂಡ್ಬಿಟ್ರೆ ಡಿಸೈನ್ ಕಂಪ್ಲೀಟಾಗಿ ಮುಗಿದೋಗ್ಬಿಡುತ್ತೆ. ಸೊ ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು. ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಡಿಸೈನಿನ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಖಂಡಿತ ಒಂದು ಸತಿ ಟ್ರೈ ಮಾಡಿ. ನಿಮಗೇನಾದರೂ ಮೆಜರ್ಮೆಂಟು ಬೇಕಪ್ಪ ನಮಗೆ ಕಂಪಲ್ಸರಿ ಗೊತ್ತಾಗಲ್ಲ ನಮಗಿದ್ರೆ, ಸೊ ನಾನು ನೋಡಿ ಬೆರಳು ಕರೆಕ್ಟಾಗಿಟ್ಟಿದ್ದೀನಿ ನೋಡಿ. ಇಲ್ಲಿಂದ ಫಿಂಗರ್ಸಿಂದ ಈ ಫಿಂಗರ್ಸ್ವರೆಗೂ ಕರೆಕ್ಟ್ ಇದೇನಂತಾರೆ ಒಂದು ಮಾರಂತಾರಲ್ವ, ಇದಂತೀರ ಒಂದು ಗೇಣು. ಸೊ ಒಂದು ಗೇಣಷ್ಟು ಪಿಂಕ್ ಕಲರ್ ಥ್ರೆಡ್ ಅನ್ನೋದು ಬಂದಿದೆ, ಅಂದರೆ ಆ ಬೀಡ್ಸ್ವರೆಗೂ ಬಂದಿದೆ ಲಾಸ್ಟ್ ಸ್ಟಾರ್ಟಿಂಗು. ಹಾಗೆ ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ಈ ಪಾಯಿಂಟಿಗೆ ಮೆಜರ್ಮೆಂಟ್ ಅನ್ನೋದು ನನಗೆ ಸಿಕ್ಕಿದೆ. ಈ ಥರ ಮೆಜರ್ಮೆಂಟ್ನಿಂದ ಕೂಡ ನೀವು ಕಲರ್ ದಾರನ ಚೇಂಜ್ ಮಾಡಿಕೊಂಡು ವರ್ಕನ್ನು ನೀವು ಮಾಡ್ಕೋಬೋದು. ಇಲ್ಲಾಂದರೆ ಕೌಂಟಿಂಗ್ ಇದೆ ಅಲ್ವ, ಇಲ್ಲಿ 5 ಬೀಡ್ಸ್ ಇದೆ. 1 2 3 4 ಆ್ಯಂಡ್ 5 ಬೀಡ್ಸಿಗೆ ಹಾಕಿಬಿಟ್ಟು ದಾರನ ಚೇಂಜ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸ್ಯಾರಿ ಫುಲ್ಲಾಗಿ. ಸೊ ಇದಕ್ಕೆ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸ್ಯಾರಿ ಫುಲ್ಲಾಗಿ ಡಿಸೈನ್ ಹಾಕಿಬಿಟ್ಟು ಕುಚ್ಚನ್ನ ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬರುತ್ತೆ. ಸೊ ಲಾಸ್ಟಲ್ಲಿ ಪಿಂಕ್ ಬಂದಿತ್ತು, ಸ್ಟಾರ್ಟಿಂಗಲ್ಲಿ ಪಿಂಕ್ ಬಂದಿದೆ, ಬಟ್ ಡಿಸೈನ್ ಎಂಡ್ ಆಗಿರೋದು ಮಾತ್ರ ಗೋಲ್ಡ್ ಕಲರ್ಲಿ ಎಂಡ್ ಆಗಿದೆ. ಏನು 5 ಬೀಡ್ಸ್ಗಳನ್ನ ಹಾಕಿದ್ದೀನೋ ಲಾಸ್ಟಲ್ಲಿ ಕೂಡ ನೋಡಿ 5 ಬೀಡ್ಸ್ಗಳು ಬಂದಿದೆ. ಕುಚ್ಚು ಕಟ್ಟೋದಕ್ಕೆ ಚೈನ್ಸ್ ಅನ್ನೋದು ಬಂದಿದೆ. ಏನು ನಿಮಗೆ ಲಾಸ್ಟಲ್ಲಿ ಡಿಸೈನ್ ಏನು ಆಗಿಲ್ಲ, ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಈ ಒಂದು ಡಿಸೈನ್ ಅನ್ನೋದು ಬಂದಿದೆ. 2 ಗ್ರೀನು, 2 ಪಿಂಕು, 2 ಗೋಲ್ಡು, ಈ ರೀತಿಯಲ್ಲಿ ಕಲರ್ ಕಾಂಬಿನೇಷನಲ್ಲಿ ಡಿಸೈನ್ ಅನ್ನೋದು ಬಂದಿದೆ. ಇದೇ ಥರ ಡಿಸೈನು ಕಲರ್ ಇದ್ದರೆ ಮಾತ್ರ ಚೆನ್ನಾಗಿ ಕಾಣಿಸೋದಲ್ಲ, ಸಿಂಗಲ್ ಕಲರಲ್ಲೇ ಕೂಡ ಈ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಬಂದುಬಿಟ್ಟು ಪಲ್ಲು ಕಲರಲ್ಲೇ 2 ಹಾಕಿದ್ದೀನಿ, ಮತ್ತು ಮಿಡ್ಲಲ್ಲಿ ಏನು ವರ್ಕ್ ಮಾಡಿದ್ದೀನೋ ಆ ಕಲರಲ್ಲಿ ಕೂಡ ಕುಚ್ಚು ಅನ್ನೋದು ಅಲ್ಲೊಂದಲ್ಲೊಂದು ಕುಚ್ಚು ಕೂಡ ಹಾಕಿದೆ. ಒಟ್ಟಿಟ್ಟು ಮ್ಯಾಚಿಂಗ್ ಮಾಡಿದೆ. ಒಟ್ಟು ಮಲ್ಟಿ ಕಲರ್ ಅಂದರೆ ಎಲ್ಲ ಕಲರ್ ಮಿಕ್ಸನ್ನಲ್ಲಿ ಅಲ್ಲಿ ಹಾಕಿರುವಂಥ ಒಂದು ಡಿಸೈನು. ಸೊ ಖಂಡಿತವಾಗ್ಲೂ ಸತಿ ಟ್ರೈ ಮಾಡಿ. ತುಂಬ ಈಸಿ ಡಿಸೈನು, ಒಂದು ದಿನದಲ್ಲಿ ನೀವು ಆರಾಮಾಗಿ ಒಂದು 9 ಸೀರೆ ಫಿನಿಶಿಂಗ್ ಮಾಡ್ಕೋಬೋದು. ಈಸಿ ಮೆಥಡಲ್ಲೇ ಹಾಕಿರುವಂಥ ಡಿಸೈನು, ತುಂಬ ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ ಅಂತ ಏನು ಟೈಮ್ ತೊಗೊಳ್ಳಲ್ಲ. ನೋಡ್ಕೊಂಬಿಟ್ಟು ಟ್ರೈ ಮಾಡಿ. ವರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಇರೋರಾಗಿದ್ದರೆ ಖಂಡಿತವಾಗ್ಲೂ ನೀವು ಮುಗಿಸ್ತೀರಾ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಬೀಡ್ಸ್ ಬಂದು ನಾನು ತೋರಿಸಿದ್ದು ಪ್ಲೇನ್ ಬೀಡ್ಸು ಸ್ಟಾರ್ಟಿಂಗಲ್ಲಿ, ಬಟ್ ಅದು ಸ್ವಲ್ಪ ಶಾರ್ಟೇಜ್ ಬಂದಿರೋದ್ರಿಂದ ನಾನು ಸ್ವಲ್ಪ ಮತ್ತೆ ಡಿಸೈನ್ನ ತೆಗೆದುಬಿಟ್ಟು ಮತ್ತೆ ಈ ರೀತಿ ಡಿಸೈನ್ ಇರುವಂಥ ಗೋಲ್ಡ್ ಕಲರ್ ಬೀಡ್ಸ್ಗಳನ್ನ ಹಾಕಿದ್ದೀನಿ. ಇದೇ ಥರ ಬೀಡ್ಸ್ ಬೇಕಂದರೆ ನೀವು ಚೇಂಜಸ್ ಕೂಡ ಮಾಡ್ಕೋಬೋದು. ಸೊ ಫೈನಲ್ ಆಗಿ ನೋಡ್ಬೋದು ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಇವತ್ತು ಫ್ಯಾನ್ಸಿ ಸೀರೆಗೆ ಹಾಕಿದ್ದೀನಿ, ಇದು ರೇಷ್ಮೆ ಸೀರೆಗೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 300ಇಂದ 350ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.